ರೆಕಾರ್ಡಿಂಗ್ ಕರೆಕ್ಟಾಗಿ ಬಂದಿದೆ, ವಾಯ್ಸು ಮೈಕ್ ಇಶ್ಯೂ ಆಗಿಬಿಟ್ಟಿದೆ. ಸೊ ಅದು ನಿನ್ನೆ ಡಮಾರು. ಇವತ್ತಾ ಶಾವಿಗೆ ಪಾಯಸ ಬರ್ತೀಯಾ? ಇರಲಿಲ್ಲ ಇವತ್ತು. ಸೊ ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತಂದರೆ ನಮಗೊಂದು 5 ನಿಮಿಷ ಲೇಟ್ ಆದರೆ ಮೂಡೇ ಆಫ್ ಆಗಿಬಿಡುತ್ತೆ ನನಗೆ. ವಾರಕ್ಕೊಂದು, ಹುಣ್ಣಿಮೆಗೊಂದು, ಅಮಾವಾಸ್ಯೆಗೆ ಒಂದು ವಿಡಿಯೋ ಹಾಕ್ತೀನಿ ಅಂತಂದರೆ ನಿಜವಾಗ್ಲೂ ಮತ್ತೆ ವರ್ಕ್ ಆಗಲ್ಲ. Single family, 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Suchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. Today we are making Sange Paisa. ಇವತ್ತು ಶಾವಿಗೆ ಪಾಯಸನ ಮಾಡ್ತಿದ್ದೆವು. ಸೊ ಇವಾಗ ನಮ್ಮ ಜಾಗಕ್ಕೆ ಹೊರಡೋಣ, ನಮ್ಮ ಓಪನ್ ಪ್ಲೇಸ್ಗೆ. ಓಪನ್ ಪ್ಲೇಸಲ್ಲಿ ಡಾಗಿ ಇದೆ. ಡಾಗಿ ಏನು ಮಾಡ್ತಿದೆ? ಡಾಗಿ ಕೂತ್ಕೊಂಡು ನೋಡ್ತಾ ಇದೆ. ಅದನ್ನು ಬಂತು ಹೋಗೋದು. ಹ್ಯಾಂಗ್ ಕಟ್ಟಿ ಎಲ್ಲ ನಿನ್ ಶಕ್ತಿನ ಇಲ್ಲ. ಇರ್ಲಿ ಬಾ ಕೀರ್ತಿ ಒಗದಿ. ಬಾ 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 ತಗೊಂಬಾ. ಇರ್ಲಿ ಬಾ. ಇರ್ಲಿ ತಗೊಂಬ. ಆಮೇಲೆ ಫಸ್ಟ್ ಬಾರಪ್ಪ ನೀನು. ಎಕಡೆ ನಿನಗೆ ಶಕ್ತಿ ಇಲ್ಲ. ಅದು ಕಟ್ಟಬೇಕಂದ್ರೆ ಹಂಗಲ್ಲ ಕಟ್ಟೋದು. ತಗೊಂಬ ಇಲ್ಲಿ, ನಾನು ಕಟ್ತೀನಿ ಬಾ. ಅದಕ್ಕೆ ಹೋದ್ ಕುತ್ಕೊಂಡ್ಬಿಡ್ತಲ್ಲೇ ಸೈಲೆಂಟಾಗಿ. ಕಟ್ಟೋದೇ ಬೇಡ ನನಗೆ ಅಂತಂದ್ಬಿಟ್ಟು. ಅಲ್ಲ ಬುಕ್ ಕೊಡ ಫಸ್ಟು. ಫೈರ್ ಸ್ಟಾರ್ಟ್ ಏನಿಗೆ ಫಸ್ಟ್ ಬೆಂಕಿ ಹಚ್ಚತ್ತಾನೆ. ಹಾಂ ಕೊಡು. ಐ ಆಮ್ ಕೊಡು, ನೀನೇ ಕೊಡು. ಎಕ್ಸ್ಪರ್ಟ್ ಇನ್ ಫೈರ್ ವರ್ಕ್. ಕೊಡು. ಹತ್ತಲಲ್ಲಿ ಅಷ್ಟಕ್ಕೇನೆ ಹತ್ತಲಲ್ಲಿ ಅಷ್ಟಕ್ಕೇನೆ. ಇವನು ಯಾರೋ ಇವನು ದುಡ್ಡು ಕೊಟ್ಟು ತಗೊಂಬಂದಂಗೆ ಮಾಡ್ತಾನೆ. ಹಿಂಗೆ ಬಿಡು ಹಿಂಗೆ ಜೋರಾಗಿ ಹಚ್ಬೇಕು. ಅಯ್ಯ ಕಟ್ಟಿಗೆ ಹಚ್ಚನ. ಏನು ಅಂಥದ್ದು ಗನಂದಾರಿ ಕೆಲಸ ಮಾಡಕ್ಕೆ ನೋಡು. ಹೋಗ ತೊಂಬ ಕೀರ್ತೀನಿ. ಸೋಪ ತೆಳಗ ನೋಡಿ ತೊಂಬ. ಸೋಪ ತೆಳಗ ಊದದೆ ಮಗನೇ. ಅಲ್ಲಿ ಸುಟ್ಟೋಗಿರೋ ತಗೊಳಪ್ಪ. ಅದು ಸುಟ್ಟೋಗಿರುತ್ತವ. ಇವನು ಯಾರೋ ಇವನು ಬರೇ ಇವತ್ತು ತಿನ್ನೋಕ್ಕೆ ಕೂತ್ಕೊಂಡವನೇ, ಕೆಲಸ ಮಾತ್ರ ಕೇಳಲ್ಲ ಅಂತಾನೆ. ಹೋಗ ಮಗನೇ. ಒಂದು ಬರ ಇದೆ ಆಯಿತು. ಹೋಗಲ್ಲಿ ಏಯ್ पैसा पायसा. हाँ पैसा नहीं है, पैसा खाना. पैसा ಅಲ್ಲಲೇ. ಆಕಿನ ಕೇಳಕತ್ತಾ. ದೀದಿನ ಕೇಳಕತ್ತಾ पैसा. ದೀದಿಗೆ ರೂಮ್ ಅದ ಕೇಳಬೇಕಾಗಿತ್ತಲ್ಲಿ. ರೂಮ್ ಅದಾವ. ಹೌದಾ? कितना टाइम आ गया? कितना? हाँ जल्दी आओ. ಅಲ್ಲಿ ಯಾವತ್ತು ಹೇಳ್ತಾಳಕ್ಕಿ. ಅದು ಅಕ್ಕಿ ಜೋಡಿ ಕಳಿಸ್ಬೇಕು ಅವ್ರಿಗೆ. ಹೊಸಬ್ರು ಬಂದವ್ರಿಗಾರ ಅಟ್ಲೀಸ್ಟು ಕಳಿಸ್ಬೇಕಾಗೈತಿ. ನೋಡೋಣ ಯಾರು. ಯಾರಿಗೆ ತಗೊಂಬಾರಪ್ಪ ಬೇಗ. ಕೀರ್ತಿ ತಗೊಂಬಪ್ಪ ಬೇಗ. ಹಚ್ಕೊಂಬ ಸುಚಿತಾ. ಕೀರ್ತಿ ತಗೊಂಬಾರಪ್ಪ ಬೇಗ. ಕೊಡು. ಇಲ್ಲೇ ಹತ್ತೆ ದೀದಿಗೆ ಏನು ಹೇಳಕತ್ತಿ? पैसा ಇರಲಿ. ಹೋಯ್ತಾ? ಏನೋ ಇದು. ಅದಕ್ಕೆ ಬೆಂಕಿ ಮೊದಲೇ ಹಚ್ಚಿ ಬಿಡ್ಬೇಕು. ಅದಲ್ಲ, ಇಲ್ಲಿ ಮೇನ್ ಇರೋದು. ಹೊಸ ಮನೆ ಸ್ಟಾರ್ಟ್. ಹೋಗಿ ಸುಚಿತ್ ಮನೆ ಹಚ್ಕೊಂಬ. ಸುಚಿತ್ತ ಮನೆ ಹಚ್ಕೋತೇವಲ್ಲ. ಮೇನ್ ಕೀರ್ತಿ ಅಲ್ಲಿ ಪಾನಿಪುರಿ ಬಿದ್ದಿದೆ ನೋಡು ಕೊಡೋದಕ್ಕೆ. ಯಾರು ತಿಂದು ಹಾಕಿದ್ದದು?
ಏನ ಇದು ಕೊಡಬೇಡ. ಡಾಕ್ಟ್ರ್ ಹೇಳಿದ್ದು ಅದು ಇಂಜೆಕ್ಷನ್ ಅದು ಕೊಟ್ಟ ತಕ್ಷಣ, ಈರುಳ್ಳಿ. ಸಿರಪ್ ಕೊಟ್ಟ ತಕ್ಷಣ ಅದು ಒಳಗಡೆ ಎಲ್ಲ ಕ್ಲೀನ್ ಆಗುತ್ತಂತೆ. ವಾಮಿಟ್ ಮಾಡ್ತತ್ತ ಅದು. ಹೋಗಿ ಹೋಗಿ ಮನೆ ಹೊರಗಡೆ ಕುತ್ಕೊಂಡ್ಬಿಟ್ಟು ಮನೇಲಿ ಬಂದು ವಾಮಿಟ್ ಮಾಡಿದೆ. ಅದು ಎಂಥದ್ದು ಇರ್ಬೇಕು ಕತೆ. ಸ್ಪೆಷಲ್ ಡಾಗ್ ಆಗ್ಬಿಟ್ಟದು. ಅದ್ರ ಹೊರಗಡೆ ಮಾಡೋದು ಹೊಲಸಾಗುತ್ತೆ ಅಂತ ಮನೆಯಲ್ಲಿ ಮಾಡಿದೆ ಗೊತ್ತಿಲ್ಲ ಅದು. ನೋಡಪ್ಪ ಬೆಂಕಿ ಆದ ತಕ್ಷಣ ಊದಕ್ಕೆ ಬರ್ತಾವೆ. ನಿನ್ನೆ ಹೆಂಗೆ ಬಾಯಲ್ಲಿ ಏರಿದೆ ಹಂಗೆ ಆಗ್ಬಿಡುತ್ತದ ಕತೆ. ಇನ್ನೊಂದು ಸ್ವಲ್ಪ ಅದು ಇದು ಆಗಲಿ, ಬರೀ ಕಟ್ಟಿಗೆ. ಇವತ್ತಾ ಶಾವಿಗೆ ಪಾಯಸ ಬರ್ತೀಯಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣಪ್ಪ. ಹೊಗೆ ಏನು ಕಡಿಮೆ ಹಿಡಿತಿದೆ. ಕರೆಕ್ಟಾಗಿಡು. ಇಲ್ಲಿ ಕಟ್ಟಿಗೆ ಇದೆ ನಿನಗೆ, ಅದಕ್ಕೆ ಹೇಳಿದೆ. ಹಾಂ, ಅಲ್ಲಾಡ್ತೈತೆ. ಕುಂಟಪ್ಲೆ ಆಡ್ತೈತೆ. ಮಗನ 3 ಕಲ್ಲು ಕರೆಕ್ಟಾಗಿದೆ, 1 ಕಲ್ಲು ಕರೆಕ್ಟಾಗಿದ್ದು ಆಗ್ತಿಲ್ಲ. ಸೊ ಅದರಿಂದ ಒಂದು ಟೆನ್ಷನ್. ಸೊ ಇವಾಗ ಹೇಳಪ್ಪ, ಸ್ಟಾರ್ಟ್ ಮಾಡಪ್ಪ ಎಲ್ಲ. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಏನು ಜಾಸ್ತಿನೇ ಬಿಸಿ ಹಾಕ್ಬೇಕು. ಬರೀ ಇಷ್ಟು ಇದರಲ್ಲೇ. ಇವಾಗ ಡ್ರೈ ಫ್ರೂಟ್ಸು ಫ್ರೈ ಮಾಡೋಕ್ಕೆ ತುಪ್ಪ ಹಾಕೋಣ. ಉಪ್ಪ ಅಲ್ಲ, ತುಪ್ಪ. 4 ಸ್ಪೂನ್ ಹಾಕೋಣ. ಆಮೇಲೆ ಮತ್ತೆ ಶಾವಿಗೆ ಫ್ರೈ ಮಾಡುವಾಗ ಮತ್ತೆ ತುಪ್ಪ ಹಾಕೋಣ. ಇವಾಗ ಗೋಡಂಬಿ, ಇದು ಮಣಕು, ಇದು ಬಾದಾಮಿ ಚೆನ್ನಾಗಿ ಫ್ರೈ ಆಗುತ್ತೆ ತುಪ್ಪದಲ್ಲಿ. ಶಾವಿಗೆ ಜಾಸ್ತಿ ಸ್ವೀಟ್ ತಿನ್ನಲ್ಲ. ನಾವು ಜಾಸ್ತಿ ಸ್ವೀಟ್ ತಿಂತೀವಿ. ತಿಂತೀರಾ? ಹಲ್ಲು ನೋಡ್ಕೊಳ್ರಿ, ಹಲ್ಲು 2-3 ಟೈಮ್ ತಿಂತಾವೆ. ಸರಿ, ಇಲ್ಲ ಕಡೆ ಬೀಳಿಸ್ತೀರ ನನಗೆ. ಕೀರ್ತಿ ಆ ಕಡೆ ಕುತ್ಕೋ ನೀನು. ಏಯ್ ಆ ಕಡೆ ಬಾರಲ್ಲೇ. ನೀನು ಯಾವಾಗಲೂ ಬರೀ ಇದೆ ಮಾಡಿ ಅಲ್ಲಿ ಕುತ್ಕೊಂಡು ನೋಡಲ್ಲೇ ಈ ಕಡೆ. ಅಯ್ಯೋ ನಿನ್ನ ಒಯ್ದು ಏನು ಸ್ಪೂನ್ ಕೌಂಟಿಂಗ್ ಏನು ನೋಡ್ತೀಯ? ಬಾ. ಶಾವಿಗೆ ಫ್ರೈ ಆಗಿದೆಯಾ? ಫ್ರೈಡ್ ಎಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ. ನೋಡಿ, ಇವತ್ತು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇನ್ನೂ 2 ಜನ ಬರಲಿಲ್ಲ ಇವತ್ತು. ಸೊ ಒಂದೊಂದು ಟೈಮ್ ಹೆಂಗಾಗ್ಬಿಡುತ್ತಂದರೆ ನಮಗೊಂದು 5 ನಿಮಿಷ ಲೇಟ್ ಆದರೆ ಮೂಡೇ ಆಫ್ ಆಗಿಬಿಡುತ್ತೆ ನನಗೆ. ಫ್ರೈ ಆಗಿದೆ, ಶಾವಿಗೆ ಹಾಕೋಣ. ಇದು ಫ್ರೈ ಆಗಿರೋದಿದೆ, ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಿ. ಜಾಸ್ತಿ ಬೆಂಕಿ ಐತಾ? ಹತ್ತಿದ್ರೆ ಹಿಂಗೆ, ಹತ್ತಿಲ್ಲ ಅಂದರೆ ಹಿಂಗೆ. ಇವಾಗ ಬರೀ ಬೆಂಕಿ ಮೇಲೇ ಇದು ಆಗ್ತಿರ್ತದೆ. ಬಂದ್ರೆ ಈ ಕಡೆ ಅಲ್ಲೇ. ಸೊ ಕಂಟೆಂಟ್ ಕ್ರಿಯೇಟ್ರ್ ಆಗೋದು, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇವಾಗ ನಾವೆಲ್ಲ ಮುಂಚೆ ಮಾಡಿದ್ದು ಯಾರ ಮೇಲೆ ಡಿಪೆಂಡೆಂಟ್ ಇಲ್ಲದೇನಕ್ಕೆ ಸುಮಾರು ದಿನಕ್ಕೆ ಒಂದೊಂದು ಪ್ರಾಜೆಕ್ಟು ತಪ್ಪದೆ ಮಾಡ್ತಿದ್ದೆ. ಈವನ್ ಬ್ಯಾಕ್ ಸಪೋರ್ಟು ಹತ್ತತ್ರ 1 ತಿಂಗಳು ವೀಡಿಯೋಸ್ ನಾನು ಮಾಡಿಲ್ಲ ಅಂದರೂ ಕೂಡ ನನ್ನ ಚಾನಲ್ ನಡೀತಿತ್ತು. ಇವಾಗ ಹೆಂಗಾಗಿದೆ ಅಂದರೆ ಒಬ್ಬರು ಕ್ಯಾಮ್ರಾ ಹಿಡಿಯೋರು ಬೇಕು. ಸಪೋರ್ಟ್ ಕ್ಯಾಮ್ರಾ ಹಿಡಿಯೋರು ಬಂದಿಲ್ಲ ಅಂತಂದರೆ ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ಬರೋದೊಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ನಾವು ಏನೋ ಅಂದ್ಕೊಂಡಿರ್ತೇವೆ, ಏನೋ ಮಾಡೋಣ ಅಂಥೇಳಿ ಅದನ್ನು ಕೂಡ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಹಿಂಗೆ ಏನೋ ಮಾಡೋಕ್ಕಾಗಲ್ಲ ಕಥೆಗಳು. ಸೊ ನಿನ್ನೆ ಅಂತೂ ಫುಲ್ಲು ಒಂದು ವೀಡಿಯೋ ಅಂತೂ ಎಲ್ಲ ಮಾಡೋ ತಕ್ಷಣ ನೋಡಿದ್ರೆ ರೆಕಾರ್ಡಿಂಗೇ ಕರೆಕ್ಟಾಗಿ, ಅಂದರೆ ರೆಕಾರ್ಡಿಂಗ್ ಕರೆಕ್ಟಾಗಿ ಬಂದಿದೆ, ವಾಯ್ಸು ಮೈಕ್ ಇಶ್ಯೂ ಆಗಿಬಿಟ್ಟಿದೆ. ಸೊ ಅದು ನಿನ್ನೆ ಡಮಾರು. ಆಮೇಲೆ ನಿನ್ನೆ ಪಾನಿಪುರಿ ಮಾಡೋಕ್ಕೆ ಹೋದರೆ ಅದು ಯಾವುದು ಏನದು ಶಂಕರಪಾಳೆ ಆಗೋಯ್ತು ಅದು ಕತೆ. ಸೊ ಹಿಂಗೆ ನೋಡೋಣ. ಇನ್ನೂ ಇವಾಗ ಜ್ಞಾಪಕ ಬಂದುಬಿಟ್ಟಿದೆ ಅವನಿಗೆ ಶಂಕರಪಾಳೆ ಅಂತ. ಅದು ಹಾಲು ಹಾಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಅರ್ಧ ಲೀಟ್ರ್ ಹಾಲು ಹಾಕೋಣ. ಚೆನ್ನಾಗಿ ಕುದಿಲಿ. ಸಕ್ಕರೆ ಹಾಕೋಣ. ಇದು ಮಾಡಿ ಕಡೆ ಎಲ್ಲ ಇದೆ.
ಇದು ಒಂದು ಬಟ್ಲು ಶಾವಿಗೆ ತೊಗೊಂಡಿದ್ದೀವಿ ಅದೇ ಏಯ್ ಸಕ್ಕರೆ ಜಾಸ್ತಿ ಹಾಕ್ಬೇಡ. ಅಷ್ಟೇ ಅರ್ಧ ಏಯ್ ಇನ್ನೂ ಕಡಿಮೆ ಹಾಕಿ ನೀನು, ಆಮೇಲೆ ನೋಡ್ಕೊಂಡು ಹಾಕತ್ತೈತೆ. ಈ ಸಕ್ಕರೆ ಹಾಕ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ ಅದು. ಜಾಸ್ತಿ ಸ್ವೀಟ್ ಬೇಡ ಅಂದರೆ ಇಷ್ಟೇ ಹಾಕೋಣ ಅರ್ಧ. ಅದನ್ನು ಜಾಸ್ತಿನೇ ಐತೆ ನೋಡು. ಅಯ್ಯೋ ಬರ್ಕೆ ಬಿಟ್ರಪ್ಪ ಇವರು. ಅರ್ಧ ಗೊತ್ತಾಗ್ತದೆ ಏ ಸಾಲತ್ತಾ ಇದು? ನಾವು ಅಷ್ಟೇ ಅಲ್ಲ. ಸೊ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳ್ತಿದ್ನಲ್ವಾ, ಎಷ್ಟೋ ಜನ ಈ ಥರ ಆಗಿದೆ ಅಂಥೇಳಿ ಡಿಮೋಟಿವೇಟ್ ಆಗ್ತಾರೆ. ನಮಗೂ ಆಗಿದೆ. ಒಂದೊಂದು ಡೇ ಬೆಳಿಗ್ಗೆ ಒಂದೊಂದಿಷ್ಟು ಏನೋ ವರ್ಕ್ ಆಗಲಿಲ್ಲ ಅಂಥೇಳಿ ಫುಲ್ ಡೇ ಸ್ಟಾಪ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೇವೆ. ಸೊ ಮಲ್ಕೊಳ್ಳೋದಂತಂದರೆ ನಿದ್ದೆ ಹತ್ತಿ ಮಲ್ಕೊಳ್ಳೋದಲ್ಲ, ಅದನ್ನು ಹೇಗೆ ಇಂಪ್ರೂವ್ ಮಾಡೋದು, ಯಾಕೆ ಮಿಸ್ಟೇಕ್ ಆಯಿತು, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅದನ್ನು ಹೇಗೆ ಮಿಸ್ಟೇಕ್ ಆಗದ ಥರ ಬರೋದು. ಯಾವಾಗ ನಾವು ಯೋಚನೆಗಳು ಮಾಡಲ್ಲೋ ಸೊ ಅವಾಗ ಪ್ರಾಜೆಕ್ಟ್ಗಳು ನಿಜವಾಗ್ಲೂ ವರ್ಕ್ ಆಗಲ್ಲ. ಸೊ ಹಂಗಾಗಿ ಥಿಂಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ವಿತೌಟ್ ಯೋಚನೆ ಮಾಡಿದೆ ಟೇಬಲಲ್ಲೋ ಇಲ್ಲ ಬಂದಿಲ್ಲ ಏನೋ ಮಾಡ್ತೇವೆ ಅಂತಂದರೆ ಅದು ಆಗಲ್ಲ. ಸೊ ನಿನ್ನೆ ಅವರು ಒಂದು ಪಾನಿಪುರಿ ಮಾಡ್ಬೇಕಂತಂದರೆ ಅದು ಮನೆಯಲ್ಲಿ ಆಗಿದೆ ಅಂತ ಹೇಳಿದ್ರು, ಇಲ್ಲಿ ಬಂದರೆ ಆಗಲಿಲ್ಲ. ಸೊ ಹೆಂಗೆ ಮಾಡಿದರು, ಯಾಕೆ ಆಗಲಿಲ್ಲ, ಒಂದು ಇಮ್ಯಾಜಿನೇಷನ್ ಅಂತ ಹೇಳ್ತೇವಲ್ಲ, ಸೊ ಅದು ಇಮ್ಯಾಜಿನೇಷನ್ ಅಂತೂ ಇರಲೇಬೇಕು. ಒಂದೇ ನಿಮಿಷ, ಜಾಸ್ತಿ ಯಾಕೋ ಹೊಗೆ ಬಿಡ್ತೈತೆ ಅದು ಹಗ್ಗಿನ ಗಾಡಿ ಥರ. ಆ ಕಡೆ ಹೋರಲ್ಲೇ ಫಸ್ಟ್ ಇದಕ್ಕೆ ಬೆಂಕಿ ಹಚ್ಚಾನ. ಆ ಗೇಟ್ ಹಾಕಿ ವಾಪಸ್ ಕೀರ್ತಿ ಯಾರು ಹೋದ್ರೆ ಯೂಟ್ಯೂಬರ್ ಹೌಸ್ ಕೀರ್ತಿಗೆ ಎಲ್ಲ ತೊಗೊಂಬಂದೆವು ವಿಡಿಯೋ ಮಾಡೋಕ್ಕೆ ಅಂತಂದ್ಬಿಟ್ಟು. ಹತ್ತತ್ರ ಒಂದು 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆವು ಅಡುಗೆ ಮಾಡೋಣ ಅಂತಂದ್ಬಿಟ್ಟು. ನೋಡಿದ್ರೆ ಇನ್ನೂ ನಮ್ಗೆ ಅವಳಿಗೆ ಟೈಮ್ ಕೊಡೋಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ. ಸೊ ಸ್ಟಾರ್ಟ್ ಮಾಡಬೇಕು ಬೇಗ. ಕರೆಕ್ಟಾಗಿ ಮುಚ್ಚೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲರೂ ಮಾಡ್ತಾರೆ, ಬಟ್ ಟೈಮ್ ಹಾಕಬೇಕು, ಯೋಚನೆ ಮಾಡಬೇಕು, ಸಿಕ್ಕಾಪಟ್ಟೆ ಇದೆ. ಈಗ ದತ್ತಾ ಬೇನೂರು ಕನ್ನಡ ಬ್ಲಾಗ್ ಅನ್ನೋದಕ್ಕೆ ಒಂದಿಷ್ಟು ಟೈಮ್ ಮ್ಯಾಚಿಂಗ್ ಆಗ್ತಿದೆ. ಇನ್ನು 8 ಚಾನಲ್ಲು, ಇದನ್ನು ಹಿಡ್ಕೊಂಡೆ 8 ಚಾನಲ್ಲು. ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು, ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್ ಸುಚಿತು, ಯೂಟ್ಯೂಬರ್ ಹೌಸ್ ಕೀರ್ತಿ, ಯೂಟ್ಯೂಬರ್ ಹೌಸ್ ಫುಡ್ ಅನ್ನೋದು ಆ್ಯಕ್ಚುಲಿ ಅದು ಇಂಗ್ಲೀಷಲ್ಲಿ ಬರೋದು. ಇದು ಬಂದು ದತ್ತಾ ಬೇನೂರು ಕನ್ನಡ ಬ್ಲಾಗ್ ಅನ್ನೋದು ಬಂದು ಕನ್ನಡದಲ್ಲಿ ಮಾಡ್ತಿರೋದು. ನೆಕ್ಸ್ಟ್ ಬಂದರೆ ಮೇಕ್ ಯುವರ್ ಓನ್ ಕ್ರಿಯೇಷನು, ದತ್ತಾ ಬೇನೂರು ಕ್ರಿಯೇಷನು, ಇದು ಬರೀ ಯೂಟ್ಯೂಬ್ ಚಾನಲ್ಲು. ನೆಕ್ಸ್ಟ್ ಎಲ್ಲದಕ್ಕೂ ಇನ್ಸ್ಟಾಗ್ರಾಮ್ ಪೇಜ್ ಇದ್ದಾವೆ, ಎಲ್ಲದಕ್ಕೂ ಫೇಸ್ಬುಕ್ ಪೇಜ್ ಇದ್ದಾವೆ. ಎಲ್ಲನೂ ಹ್ಯಾಂಡಲ್ ಮಾಡಬೇಕಂದ್ರೆ ನಂದು ನೆಕ್ಸ್ಟ್ ಮಂತ್ ಇನ್ನೇನು 5-6 ದಿವಸ ಹೋದರೆ ಫುಲ್ ಬೆಂಕಿ ಹತ್ತಿರುತ್ತೆ. ನನಗೆ ಯಾರನ್ನೂ ಬಂದು ಮೀಟ್ ಮಾಡೋಕ್ಕೆ ಹೋಗಲ್ಲ, ಯಾರೂ ಬಂದು ಮಾತಾಡ್ಸೋಕ್ಕೆ ಹೋಗಲ್ಲ. ಹೈಪ್ ಟೆಂಪರೆಲ್ಲ ಇರ್ತಿರ್ತೀನಿ ಯಾವಾಗಲೂ ನಾನು. ಯಾಕಂದರೆ ವರ್ಕು ಹಂಗೆ ಮಾಡಿದ್ರೇ. ಯಾಕಂದರೆ ಯೂಟ್ಯೂಬು ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ತೇವತ್ತಂದರೆ ಆಗಲ್ಲ. ಯೂಟ್ಯೂಬ್ ಅನ್ನೋದು ಒಂದು ಶಾರ್ಟ್ ಟರ್ಮಲ್ಲಿ ಅಚೀವ್ ಮಾಡೋಂಥ ಪ್ಲ್ಯಾಟ್ಫಾರ್ಮು. ಸೊ ಅದರಲ್ಲಿ ನಾವು ಮಾಡ್ಕೊಂಡ್ರೆ ದುಡ್ಡು ಮಾಡ್ಕೊಳ್ತೇವೆ, ಇಲ್ಲ ಅಂತಂದರೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಈಗ ನಮಗೂ ಇರೋದು 1.5 ವರ್ಷ ಟೈಮ್ ಅಷ್ಟೇ. ಏನು ಮನೆ ಕಟ್ಟೋ ಟೈಮಲ್ಲಿ ಅದನ್ನು ಟೈಮ್ ಸ್ಪೆಂಡ್ ಮಾಡ್ತೀನೋ ಅದು ಆದ ತಕ್ಷಣ ಭಾಳ ಆದರೂ 1.5 ವರ್ಷ. ಸೊ ಟೋಟಲಾಗಿ ಮತ್ತೆ 3 ವರ್ಷ ವರ್ಕ್ ಮಾಡ್ತೀನಿ. 3 ವರ್ಷ ಯಾವ ಥರ ವರ್ಕ್ ಮಾಡ್ತೀನಿ ಅಂತಂದರೆ ಟೈಮ್ ನೋಡ್ದೇ ವರ್ಕ್ ಮಾಡೋದು ನಾನು. ಸೊ ಆವಾಗಲೇ 30 ವರ್ಷ ದುಡ್ಡು ಮಾಡೋಕ್ಕಾಗೋದು. ಸೊ ತುಂಬ ಜನ ಅಂತಾರೆ ಯೂಟ್ಯೂಬಲ್ಲಿ ಇಷ್ಟು ದುಡ್ಡು ಮಾಡ್ತಾರೆ, ಅಷ್ಟು ದುಡ್ಡು ಮಾಡ್ತಾರಂತ. ನೀವು ಬೇರೆಯವ್ರಿಗೆ ಅಂತೀರಲ್ವಾ, ಅವ್ರು ಹೋಗಿ ಎಷ್ಟು ಟೈಮ್ ಡೆಡಿಕೇಟ್ ಮಾಡ್ತಾರಂತ ನೋಡಿ. ಸೊ ಈಗ ಎಕ್ಸಾಂಪಲ್ಲು ನಮ್ಮ ಕನ್ನಡದಲ್ಲಿ ಈಗ ಸ್ಯಾಮ್ ಸಮೀರ್ ಅವರು ತಿಂಗಳಿಗೆ 15 ಲಕ್ಷದಿಂದ 20 ಲಕ್ಷವರೆಗೂ ಅರ್ನ್ ಮಾಡ್ತಾರೆ. ಸೊ ಅಂತಂದರೆ ಅವ್ರು ಎಷ್ಟು ಟೈಮನ್ನು ಡೆಡಿಕೇಟ್ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಒಂದು ಕಂಪ್ಲೀಟ್ ಅವ್ರ ಫ್ಯಾಮ್ಲಿ ಇನ್ವಾಲ್ವ್ ಆಗಿರೋದು. ಅವ್ರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂಗಿ ಅಕ್ಕನೋ ತಂಗಿ ಇದ್ದಾರೆ, ಅವ್ರ ತಮ್ಮ ಆಗಿರ್ಬೋದು, ಜೊತೆಗೆ ಇವಾಗೊಬ್ಬರು ಅವ್ರ ಫ್ಯಾಮ್ಲಿಗೆ ಎಂಟ್ರಿ ಹೊಡಿತಿದ್ದಾರೆ ಅವರಾಗಿರ್ಬೋದು. ಎಲ್ಲರೂ ಕೂಡ ಫುಲ್ಲು ಹೆಂಗಂದರೆ ಸಖತ್ ಆ್ಯಕ್ಟಿವ್ ಆಗಿರ್ತಾರೆ. ಡೈಲಿ ಬ್ಲಾಗ್ ಅಂದರೆ ಓಡೋದು ಅದರಿಂದನೇ. ಸೊ ಒಬ್ಬನು ಖುಷಿಯಾಗಿ ಮಾತಾಡಿ ಕಾಮಿಡಿ ಮಾಡಿದ್ರೆ ಎಲ್ಲ ಓಡೋದಲ್ಲ. ಸೊ ಒಬ್ಬನು ಮಾಡೋಂಥ ಯಾವುದು ಗೊತ್ತಾ, ನಾನು ಮಾಡಿದ್ದಲ್ಲ ಮುಂಚೆ ದತ್ತಾ ಬೇನೂರು ಕ್ರಿಯೇಷನು, ಮೇಕ್ ಯುವರ್ ಓನ್ ಕ್ರಿಯೇಷನ್, ಒಬ್ಬನು ಕೂತ್ಕೊಂಡು ಎಲ್ಲ ಬಿಲ್ಡ್ ಮಾಡಿರೋದು. ಸೊ ನೀವೊಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬ ಈಸಿನೇ, ಬಟ್ ಮ್ಯಾಚಿಂಗ್ ಆಗಿಲ್ಲ ಅಂದರೆ ತುಂಬ ಕಷ್ಟನೇ. ಏನು ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೂ ಕೂಡ ಡಿಮೋಟಿವೇಟ್ ನಿಮ್ಮ ಪಕ್ಕದಲ್ಲಿರೋರೆ, ಗ್ರೂಪಲ್ಲಿರೋರೆ, ಫ್ಯಾಮ್ಲಿಯಲ್ಲಿರೋರೆ ಮಾಡ್ತಿರ್ತಾರೆ. ಸೊ ಹಾಗಾಗಿ
ತುಂಬ ಯೂನಿಕ್ಕಾಗಿ ನಿಮ್ಮ ಮೈಂಡ್ ಇರಬೇಕು. ಆವಾಗ ನೀವು ತುಂಬ ಸ್ಟ್ರಾಂಗ್ ಆಗಿದ್ದರೆ ಯಾವನು ಬಂದ್ರೂ ಏನೂ ಕಿಸಿಯೋಕ್ಕಾಗಲ್ಲ. ಸೊ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಿರ್ಬೇಕು. ಎಲ್ಲ ಹೆಂಗೆ ಬಂದಿದೆ ಅಂದ್ಕೊಳ್ತೀರಾ? ನಮ್ಗೆ ಯಾರು ಸಪೋರ್ಟ್ ಮಾಡಲಾರ್ದೇ ಇಷ್ಟೆಲ್ಲ ನಾನು ಮಾಡ್ಕೊಂಡಿರೋದು. ಬರೀ ಸೋಷಿಯಲ್ ಮೀಡಿಯಾ ಒಬ್ಬೊಬ್ಬನೇ ವರ್ಕ್ ಮಾಡ್ಕೊಂಬಿಟ್ಟು. ಸೊ ನಮ್ಗಳಿಗೆ ಯಾರು ಬಂದುಬಿಟ್ಟು ಆ ಥರ ಈ ಥರ ಮಾಡು ಅಂತಂದಿದ್ರೆ ಏನೂ ಮಾಡೋಕ್ಕಾಗ್ತಿತ್ತಿಲ್ಲ. ಯಾರ್ಯಾರ್ದು ಮಾತು ಕೇಳ್ಕೊಂಡು ಏನೇನೋ ಹೇಳ್ತಾರೆ. ಈಗ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಬೇರೆಯವ್ರ ಮಾತು ಕೇಳ್ಕೊಂಡೇ ಎಷ್ಟೆಷ್ಟೋ ಲಾಸ್ ಮಾಡ್ಕೊಂಬಿಟ್ಟೆ. ಹಿಂಗೆ ಕತೆಗಳು. ಬಟ್ ಇದು ಎಲ್ಲ ನನ್ನ ಹಾಬಿಯಿಂದನೇ ನಾನು ಇಷ್ಟೆಲ್ಲ ಮಾಡಿರೋದು. ಯೂಟ್ಯೂಬ್ ವರ್ಕ್ ಆಗೋದೇ ಮೇಯ್ನು. ಹಾಬಿ ಇರಬೇಕು, ಸ್ಕಿಲ್ಸ್, ಫ್ಯಾಷನ್. ಹೌದು. ಸೊ ಹಾಬಿ ಅಂದರೆ ಅದು ಫ್ಯಾಷನ್ನು. ಆಮೇಲೆ ಓನ್ ಮೈಂಡ್ಸೆಟ್ ಇರಬೇಕು. ಯಾರ ಮಾತು ಕೇಳ್ಕೊಂಡು ಮಾಡ್ತೀನಿ ಅಂತಂದರೆ ಇನಿಷಿಯಲಿ ಓಕೆ, ಈ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದೆಲ್ಲ ಓಕೆ. ಕಂಟೆಂಟ್ ಬಗ್ಗೆ ಯಾರಿಗೂ ಕೇಳಕ್ಕೆ ಹೋಗ್ಬಾರ್ದು. ಕಂಟೆಂಟ್ ಬಗ್ಗೆ ಕೇಳೋಕ್ಕೆ ಶುರು ಮಾಡಿದ್ರೆ ಅವರು ಫ್ಲಾಪ್ ಅಂತಲೇ ಅರ್ಥ. ಇರಪ್ಪ, ಇದೊಂದಿಷ್ಟು ಚಿಕ್ಕ ಚಿಕ್ಕ ಕಟ್ಟಿಗೆ ಹಾಕೋಣ. ಸುಚಿತಾ ಕಟ್ಟಿಗೆ ತಗೊಂಡ. ಸುಚಿತಾ ಅದು ಸುಚಿತಾ ನೀರು ಇದೊಂದು ಹಾಕ್ತೀನಿ ಇರು. ಸೊ ಇಲ್ಲಿ ಸುಮಾರು ಜನ ಏನಂದರೆ ಇವಾಗ ಏನು ಕಂಟೆಂಟ್ ಮಾಡ್ಬೋದು ಅಂಥೇಳಿ ನಮಗೆ ಕೇಳ್ತಾ ಇರೋದು. ಆ್ಯಕ್ಚುಲಿ ಕಂಟೆಂಟ್ ನಾವು ಹೇಳಿದ್ರೆ ನಿಮ್ಗಳು ನಿಜವಾಗ್ಲೂ ವರ್ಕ್ ಆಗೋಲ್ಲ. ನಾವು ಏನಿದ್ರು ಕೂಡ ಯೂಟ್ಯೂಬ್ ಬಗ್ಗೆ ಕಂಪ್ಲೀಟಾಗಿ ಗೈಡ್ ಮಾಡ್ಬೋದು. ನಾನೇನು ಕಲ್ತಿದ್ದೀನಿ ಅನ್ನೋದು 100% ನಿಮಗೆ ಎಲ್ಲನೂ A to Z ಹೇಳ್ಕೊಳ್ಬೋದು. ಕಂಟೆಂಟ್ ಅನ್ನೋದು ಫೈನಲಾಗಿ ನಿಮ್ಮ ಮೈಂಡಲ್ಲಿ ಇರಬೇಕದು. ಈಗ ನಾನು ಯಾವುದೋ ದುಡ್ಡು ಬರುತ್ತೆ ಅಂತ ನಾನು ಹೇಳಿದ್ರೆ ಅದು ನನಗೂ ಗೊತ್ತಿರುತ್ತೆ. ನಾನು ಇನ್ನೊಬ್ಬನ ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರೆ ನನಗೂ ಗೊತ್ತಿರುತ್ತಲ್ವ. ಸೊ ನನಗೆ ಗೊತ್ತಿದ್ದು ಕೂಡ ನಾನು ಮಾಡೋಕ್ಕಾಗಲ್ಲ ಅದು. ಸೊ ಕಂಟೆಂಟ್ ಭಾಳ ಈಸಿಯಾಗಿ ನಿಮಗೆ ಚಾನಲ್ ಬಿಲ್ಡ್ ಮಾಡಬೇಕಂತಂದರೆ, ಹೆಲ್ಪ್ ಆಗಬೇಕು ಅಂತಂದರೆ ನಿಮ್ಮ ಓನ್ ಮೈಂಡ್ಸೆಟ್ಟು ನಿಮ್ಗೆ ಏನು ಅಂದರೆ ಮೈಂಡ್ ಸಪೋರ್ಟ್ ಮಾಡುತ್ತೆ, ಅದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸುಮಾರು ಜನ ಯೂಟ್ಯೂಬ್ ಅನ್ನೋದು ಲಾಂಗ್ ಟರ್ಮು ಅಂದ್ಕೊಳ್ತಾರೆ. ಆ್ಯಕ್ಚುಲಿ ಲಾಂಗ್ ಟರ್ಮ್ ಅಲ್ಲೇ ಅಲ್ಲ. ಸೊ ಶಾರ್ಟ್ ಟರ್ಮ್ ಮುಚ್ಚೋದು ಇದು ಶಾರ್ಟ್ ಟರ್ಮಲ್ಲಿ ಮಾಡ್ತೀನಿ ಅಂತಂದರೆ ನಿಮ್ಗೆ ಯೂಟ್ಯೂಬ್ ವರ್ಕ್ ಆಗೋದು. ಜೊತೆಗೆ ಇನ್ನೊಂದು, ನೀವು ಸ್ಲೋ ಆಗಿ ಮಾಡ್ತೀನಿ, ನಾನು ವಾರಕ್ಕೊಂದು, ಹುಣ್ಣಿಮೆಗೊಂದು, ಅಮಾವಾಸ್ಯೆಗೊಂದು ವಿಡಿಯೋ ಹಾಕ್ತೀನಿ ಅಂತಂದರೆ ನಿಜವಾಗ್ಲೂ ಮತ್ತೆ ವರ್ಕ್ ಆಗೋಲ್ಲ. ಸೊ ನಿಮಗೆ ವರ್ಕ್ ಆಗಬೇಕು ಅಂತಂದರೆ ನಿಮಗೆ ಪ್ರತಿದಿನ ನೀವು ಹೆಂಗೆ ಕೆಲ್ಸಕ್ಕೆ ಹೋಗ್ತಿರಲ್ವ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಪ್ರತಿದಿನ ಹೋಗ್ತಿರಲ್ಲ, ಅದೇ ಥರ ಪ್ರತಿದಿನ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡ್ತಿದ್ದೀರಾ, ರಿಯಾಲಿಟಿ ನಾನು ತೋರಿಸ್ತೀನಿ. ಒಂದು ಬೆಂಕಿ ಹಚ್ಚೋಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೇವೆ, ಕರೆಕ್ಟ್ ಅಲ್ವಾ? ಅದು ಒದ್ದಾಡ್ಕೊಂಡು ಕೂಡ ನಾವು ಇಲ್ಲಿ ಬಿಡ್ತಾ ಇಲ್ಲ. ಸೊ ಅದು ನಮ್ಮ ಫೈನಲ್ ವಿಷನ್ ಏನು, ಅದನ್ನು ನಮಗೆ ಶಾವಿಗೆ ಪಾಯಸ ರೆಡಿ ಆಗಬೇಕು. ಅಲ್ಲಿ ಮನೆ ಇದೆ ನಿಮ್ಗೆ ಅನಿಸ್ತಿರ್ಬೇಕು, ಅಲ್ಲಿ ಯಾಕೆ ನೀವು ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು. ಅಲ್ಲಿ ಗ್ಯಾಸ್ ಇರುತ್ತೆ, ಎಲ್ಲ ಇರುತ್ತೆ ಅಂತಂದ್ಬಿಟ್ಟು. ಸೊ ಒಂದು ಹಳ್ಳಿ ಸ್ಟೈಲು. ಆಮೇಲೆ ನಮ್ಮ ತಂದೆ ತಾಯಿಗಳೆಲ್ಲ ಇದೇ ಥರ, ನಮ್ಮ ಅಜ್ಜಿಗಳು ತಾತಗಳು ಇದೇ ಥರ ತಿನ್ಕೊಂಡೇ ಬಂದಿರೋದು. ಸೊ ಇದರಲ್ಲಿ ಒಂಥರ ಏನೋ ಫೀಲ್ ಚೆನ್ನಾಗಿರುತ್ತೆ. ಆಮೇಲೆ ಜೊತೆಗೆ ನಾನು ಇದು ಸುಮ್ಮನೆ ಮಾಡ್ತಿಲ್ಲ, ಕಂಟೆಂಟ್ ಮಾಡ್ತಿದ್ದೀನಿ. ಆಪ್ಷನ್ಸ್ ಇರೋರು ಈ ಥರ ಮಾಡ್ಕೊಂಡು ತಿನ್ಬೋದು. ಜೊತೆಗೆ ಫ್ಯಾಮ್ಲಿ. ಈ ಮಾತು ನಮ್ಮ ಭರತ್ ಅವ್ರು ಹೇಳಿದ್ರು ನೋಡಿ, ನಿಜವಾಗ್ಲೂ ನಮ್ಮ ವೈಫ್ ಬಗ್ಗೆ ಅದನ್ನೇ ನಿಮ್ಗೊಂದು ವಿಡಿಯೋ ಮಾಡ್ತೀನಿ ಅಂತಂದಿರೋದು. 2017 ಎಂಡಲ್ಲಿ ಮದುವೆ ಆಯಿತು. 2018, 19, 20, 21, 22, 23, 24, 25 ಎಷ್ಟು 8 ವರ್ಷ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಫ್ಯಾಮ್ಲಿಯಲ್ಲೂ ಅಷ್ಟೊಂದು ಮಾತಾಡಿಲ್ಲ ನಾನು. ಯಾಕಂತಂದರೆ ನನ್ನ ಮೇನ್ ಫೋಕಸ್ ಏನಂದರೆ, ನಮಗೆ ಸಿಕ್ಕಿರೋದೊಂದು ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅರ್ನ್ ಮಾಡಿಲ್ಲ ಅಂತಂದರೆ ಲೈಫ್ ಲಾಂಗು ಮತ್ತೆ 30 ವರ್ಷ ಬರೀ ದುಡಿಯೋಕ್ಕೆ ಹೋಗ್ತಾನೆ ಇರಬೇಕಾಗ್ತಿತ್ತು. ಸೊ ಇವತ್ತು ಹೆಂಗಂದರೆ, ಇವ್ರು ಇಲ್ಲೇ ಮನೆಯಲ್ಲಿದ್ದಾರಾ, ಸೊ ಇವ್ರ ಜೊತೆ ಟೈಮ್ಸ್ ಬೇಜಾನ್ ಸ್ಪೆಂಡ್ ಮಾಡ್ತೀನಿ. ಇವಾಗ ಅವ್ರು ಸ್ಕೂಲ್ಗೆ ಹೋಗ್ತಿಲ್ಲ. ಈ ವರ್ಷ ಅಂತೂ ನಾನು ಕಂಪ್ಲೀಟ್ ಸ್ಕೂಲೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಅವರಿಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಇವಾಗ ಹೆಂಗಾಗಿದೆ ಅಂತಂದರೆ, ಮನೇಲಿ ಯಾವಾಗಲೂ ಇರ್ತೇವೆ, ಯಾವಾಗಲೂ ಮಾತಾಡ್ಕೊಂಡಿರ್ತೇವೆ. ಸೊ ಮುಂಚೆ ಹೆಂಗಾಗಿತ್ತು ಅಂತಂದರೆ, ಈಗ ಈ ಚಾನಲ್ ಅಂದರೆ ಬ್ಲಾಗ್ ಇರೋ ಚಾನಲ್ ಅಂತಂದರೆ ಈ ಥರ ಇರುತ್ತೆ. ಬಟ್ ನಾನೆಲ್ಲ ವರ್ಕ್ ಮಾಡಿರೋದೆಲ್ಲ ಒಬ್ಬನೇ ಕೂತ್ಕೋಬೇಕು. ಅದರಲ್ಲಿ ಇನ್ನೊಬ್ರು ಯಾವನೋ ಬಂದು ಕೂತ್ಕೊಂಡ್ರೆ ತಲೆ ಓಡಲ್ಲ. ಸೊ ಅವಾಗ ಎಷ್ಟು ಜನಕ್ಕೆ ನಾನು ಹತ್ತತ್ರ ಫ್ರೆಂಡ್ಶಿಪ್ಪನ್ನು ಸ್ಟಾಪ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನನಗೆ ಗೊತ್ತಾಗಿರೋದು ಏನಂದರೆ, ಅವ್ರು ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಅದೆಲ್ಲ ಟೈಮ್ ವೇಸ್ಟು. ನಮ್ದು ಹೇಳ್ಬೇಕಂತಂದರೆ, ಚಾನ್ಸ್ ಇರೋ ಟೈಮಲ್ಲಿ ಮಾಡ್ಕೊಂಬಿಟ್ರೆ ನೀವು ಸಿಕ್ಕಾಪಟ್ಟೆ ಮಾಡ್ಬೇಕು. ಹೇಳ್ಬೇಕಂತಂದರೆ ಈಗ ಅವರೆಲ್ಲ ಅಲ್ಲಿ ಕರೆಯೋರಲ್ವ, ಪಾರ್ಟಿಗೆಲ್ಲ ಹೋಗ್ತಿದ್ರು ಸಂಡೇ. ನಾವು ಎಲ್ಲಿ ಹೋಗಿಲ್ಲ ಇನ್ನೂ.
ಬಟ್ ಇನ್ಮೇಲೆ ಎಲ್ಲ ಕಂಟ್ರಿ ಸುತ್ತಬೇಕು. ಸೊ ಒಂದು ಕಂಟ್ರಿ ಅಲ್ಲ, ಎಲ್ಲ ಕಂಟ್ರಿ. ಇನ್ನು 3 ವರ್ಷ ಆಗಿಬಿಟ್ರೆ ಇನ್ನು ಶುರು ಎಲ್ಲ. ಈ 1.5 ವರ್ಷ ಈ ಮನೆ ಮುಗೀತು ಅಂದರೆ ಅಲ್ಲಿಂದ ಆದ ತಕ್ಷಣ ಬರೀ ನಂದು ಕಂಟ್ರಿ ಸುತ್ತೋದೇ ಕೆಲಸ ನಂದು. ಸೊ ಎಲ್ಲರೂ ಕೂಡ 1 ಕಂಟ್ರಿ 2 ಕಂಟ್ರಿ ಹೋಗಿರ್ಬೋದು, ಇಲ್ಲ ಒಂದು 10 ಕಂಟ್ರಿ ಹೋಗಿರ್ಬೋದು. ನಂದು ಬರೀ ಸುತ್ತೋದೇ ಕೆಲಸ ಆಮೇಲೆ. ಸೊ ಬನ್ನಿ ಈಗ ಒಂದು ಸ್ವಲ್ಪ ತಿರ್ಗಾಡ್ಸೋಣ. ಈ ಥರ ಕುದಿಬೇಕು ಚೆನ್ನಾಗಿ. ಇದೇ ಯಾವುದು ಇವತ್ತು ಯಾಕೋ ಕಟ್ಟಿಗೆ ಟೆನ್ಷನ್ ಕೊಡ್ತಾ ಇದೆ. ನೀವು ಒಂದೇ ಕಡೆ ಕುತ್ಕೊಂಡ್ರಲ್ಲ, ಗಾಳಿ ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಂದ್ರೆ ತಿರುಗಿಸು. ಸೊ ಇವಾಗ ಕುದೀತಾ ಇದೆ. ಹಾಲು ಇನ್ನೂ ಸ್ವಲ್ಪ ಅರ್ಧ ಲೀಟ್ರ್ ಇದು ಹಾಲಲ್ಲಿ ಸ್ವಲ್ಪ ಕುದಿಬೇಕು. ಆಮೇಲೆ ಕುದ್ದು ಗಟ್ಟಿ ಆದ್ಮೇಲೆ ಮತ್ತೆ ಇನ್ನು ಚೆನ್ನಾಗಿ ಕುದ್ದ ತಕ್ಷಣ ಇನ್ನೊಂದು 1/2 ಲೀಟ್ರ್ ಹಾಲು ಹಾಕ್ಬಿಟ್ರೆ ಒಳ್ಳೆ ಮಸ್ತು ದೂದ್ ಪೇಡ ಥರ ಆಗಿಬಿಡತ್ತೆ. ಸೊ ಇನ್ನೊಂದು ಸುಮಾರು ಜನ ನಮ್ಗಳಿಗೆಲ್ಲ ನೀವು ಲಕ್ಕಿ ಸರ್, ನೀವು ಲಕ್ಕಿ ಅವಾಗ ಸ್ಟಾರ್ಟ್ ಮಾಡಿದ್ದೀರ, ಅವಾಗೆಲ್ಲ ಚೆನ್ನಾಗಾಗಿದೆ, ಇವಾಗೆಲ್ಲ ಕಾಂಪಿಟೇಟ್ರ್ ಅಂತ ಹೇಳಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅದು ಎಲ್ಲ ಏನೂ ಇಲ್ಲೇ ಇಲ್ಲ. ನಿಮ್ಮ ಕಂಟೆಂಟ್ ಅನ್ನೋದು ಯೂನಿಕ್ ಆಗಿತ್ತಂದರೆ ನೀವು ಒಬ್ಬರೇ, ನಿಮ್ಮ 100 ಜನ ಅಲ್ಲ 1000 ಜನ ಅಲ್ಲ, ಇಡೀ ಗ್ಲೋಬಲ್ ಕಾಂಪಿಟೇಷನ್ ಬಂದರೂ ನಿಮ್ಗೆ ಅದಕ್ಕೆ ಸಂಬಂಧನೇ ಇರಲ್ಲ. ಸೊ ಈಗ ನಂದು ಬಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು ವರ್ಲ್ಡಲ್ಲೇ ಫಸ್ಟ್ ಬರ್ತಿದೆ. ಇದಕ್ಕೆ ಯಾರು ಕಾಂಪಿಟೇಟ್ರೇ ಇಲ್ವಲ್ಲ. ನಂದಿಂದ ನೋಡೋ ತಕ್ಷಣ ಮತ್ತೆ ಶುರು ಆಗ್ಬೋದೇನೋ, ಬಟ್ ಪ್ರೆಸೆಂಟಾಗಿ ಈಗ ಯಾರೂ ಇಲ್ಲ. ಜೊತೆಗೆ ನಾನು ಇವಾಗ ಈ ಮನೆ ಕಟ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಫ್ರೀಯಾಗಿ ಕಂಪ್ಲೀಟ್ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಮನೆ ಕಟ್ತಿದ್ದೀನಿ. ಹೆಂಗಪ್ಪ ಅಂದರೆ ಈ ಮನೆ ಕಟ್ಟೋದನ್ನೇ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಹೆಂಗೆ ವಿಡಿಯೋ ಮನೆ ಕಟ್ತಿದ್ದೀನಿ ಅನ್ನೋದು ತೋರಿಸ್ತೀನಿ. ಈ ಮನೆ ಒಂದೇ ಫ್ರೀ ಅಲ್ಲ, ಇನ್ನೂ 10 ಮನೆ ಆಗಷ್ಟು ದುಡ್ಡು ಬರೋದು ಅದು ಯೂಟ್ಯೂಬಿಂದ. ನಾನು ವಿತ್ ಪ್ರೂಫು 1.5 ಇಯರ್ ಈ ಮನೆ ಮುಗಿದು ಗೃಹಪ್ರವೇಶ ಆದ ದಿವಸನೇ ಬೇಕಂದರೆ ನಾನು ತೋರಿಸ್ತೀನಿ. ಯಾಕಂದರೆ ಎಕ್ಸಾಂಪಲ್ಲು ನಮ್ಮ ಅಣ್ಣನೇ 1 ಕೋಟಿ ಖರ್ಚು ಮಾಡಿಬಿಟ್ಟು ಮನೇನ ಕಟ್ಟಿರೋದು. ಬಟ್ ಯೂಟ್ಯೂಬ್ ಚಾನಲಿಂದ 30 ಲಕ್ಷ ರಿಟರ್ನ್ ಬಂದಿರೋದು ಅವರಿಗೆ. ಆವಾಗಲೇ ನಾವು ಕೂಡ ಒಂದು ಈ ಥರ ಮಾಡ್ಬೋದು ಅಂತಂದ್ಬಿಟ್ಟು ನಾವೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡಿನೇ ನಿಮ್ಗೆ ಹೇಳ್ತಿರೋದು. ಈ ಥರ ನೀವು ಕೂಡ ಈಗ ಮನೆ ಕಟ್ತಿದ್ದೀರಲ್ವ, ಎಷ್ಟೊಂದು ಜನ ಈಗ ಹೋಗ್ಲಪ್ಪ ನಾನು ಇರೋ ಮನೆ ಕಟ್ಟಿದಾರಪ್ಪ, ಅವ್ರಿಗೆ ಅದು ಗೊತ್ತಿರಲಿಲ್ಲ, ಅದು ಹೇಳೋರು ಇರಲಿಲ್ಲ. ಸೊ ಹಾಗಾಗಿ ಇವಾಗ ಅದು ಅವ್ರಿಗೊಂದು ಇನ್ವೆಸ್ಟ್ಮೆಂಟ್. ಅದು ನನಗೆ ಸ್ಟಾರ್ಟಿಂಗ್ ನಾನು ಮಾಡ್ತಿರೋದು ಹ್ಯಾಂಡಿಂದ, ಅಂದರೆ ನಾನು ದುಡ್ಡು ಹಾಕ್ತಿರೋದು, ಬಟ್ ನನಗೆ ದುಡ್ಡು ತೆಗಿತೀನಿ. ಬಟ್ ನಂದು ಬರೋದೇ ಮತ್ತೆ ಬಿಸ್ನೆಸ್. ಅದು ನಾನು ದುಡ್ಡು ಹಾಕಿ ದುಡ್ಡು ತೆಗಿತೀನಿ ಹೇಳ್ಬೇಕಂತಂದರೆ. ಸೊ ಅಲ್ಲ ಇವಾಗ ಫುಲ್ ಹಾಲಲ್ಲೇ ಕುದ್ದು ಗಟ್ಟಿ ಆಗಿದೆ. ಸೊ ಇವಾಗ ಚೆನ್ನಾಗಿ ಇದು ಆಗಿದೆ. ಹಾಕೋದು ಮತ್ತೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. 1 ಲೀಟ್ರ್ ಹಾಲು ಇನ್ನು ಅರ್ಧ ಸ್ವಲ್ಪ. ಸೊ 1 ಲೀಟ್ರ್ ಹಾಕಿಬಿಟ್ರೆ ಆಮೇಲೆ ದೂದ್ ಪೇಡ ಥರ ಬರುತ್ತೆ. ಒಂದು ಸ್ವಲ್ಪ ಫುಲ್ಲು ಪೇಡ ಥರ. ಏಲಕ್ಕಿ ಪೌಡ್ರ್, ಸಪ್ಪೆ ಬಾರೋ ಇಲ್ಲಿ. ಏಲಕ್ಕಿ ಪೌಡ್ರ್ ಅಡುಗೆ ಮಾಡ್ತೀಯಾ? ಬಾರಪ್ಪ ಇಲ್ಲಿ. ನಮಗೂ ಆಗ್ತಾ ಇಲ್ಲ, ಕಣ್ಣಲ್ಲೆಲ್ಲ ಹೊಗೆ ಬಿಟ್ಕೊಂಡು ಹೋಗ್ತಿದ್ದೇವೆ. ಬಾ ಇಲ್ಲಿ, ಸಾಕು. ಸ್ವೀಟ್ ತಿಂತೀಯಾ? ಬಾ ಕೀರ್ತಿ, ಎಲ್ಲಿ ಕರ್ಕೊಂಬಾ. ಏಯ್ ಕೀರ್ತಿ, ಹೋಗಲ್ಲಿ, ಅಲ್ಲಿ ಕರ್ಕೊಂಬ. ಲೈವ್ ಆಡಿಯನ್ಸ್ ದಿನಾಲೂ ಬರ್ತಿರ್ತಾರೆ, ದಿನಾಲೂ ನೋಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ ಇವರು ಅಂತಂದ್ಬಿಟ್ಟು ಎಲ್ಲರೂ ಅಂದ್ಕೊಳ್ತಿರೋದು ಹಂಗೇನೆ. ಯಾಕಂದರೆ ಈ ಚಾನಲ್ ಇನ್ನೂ ಪಬ್ಲಿಕ್ ಆಗಿಲ್ಲವಲ್ಲ. ದತ್ತಾ ಬೆನ್ನೂರು ಕನ್ನಡ ಬ್ಲಾಗ್ ಅನ್ನೋದು ಪಬ್ಲಿಕ್ ಆಗಿಲ್ಲ. ರೀಸೆಂಟಾಗಿ ಅದು ಮುಚ್ಚ ಏನು ಇವಾಗೊಂದು 20 ದಿವಸ ಆಯ್ತು ಅಷ್ಟೇ. 20 ದಿವಸಕ್ಕೆ 20 ವೀಡಿಯೋ ಮೇಲೆ ಹಾಕ್ಬಿಟ್ಟಿದ್ದೆವು. ಬಟ್ ಇವಾಗ ಸ್ಲೋ ಆಗಿ ಹೋಗೋದು. ಯಾಕಂದರೆ ನಮ್ಮ ಚಾನಲ್ಗೆ ಹೋದಾಗ ನಿಮ್ಗೆ ಅನಿಸ್ತಿರ್ಬೋದು, ಇವ್ರು ಏನು 20 ವೀಡಿಯೋ ಹಾಕಿದ್ದಾರೆ, 20ಗೆ ವ್ಯೂಸ್ ಇಲ್ಲ ಅಂತಂದ್ಬಿಟ್ಟು. 30 ವೀಡಿಯೋದಲ್ಲಿ ಒಂದೇ ಒಂದು ವೀಡಿಯೋ ಕ್ಲಿಕ್ ಆದರೆ ಸಾಕು. ಯಾಕಂದರೆ ನಾನು ಅದನ್ನು ಅದೇ ಥರ ನಾನು ನೋಡ್ಕೊಂಬಂದಿದ್ದೀನಿ. 30 ವೀಡಿಯೋದಲ್ಲಿ ಒಂದು ವೀಡಿಯೋ ನಿಮ್ಗೊಂದು ಮಿಲಿಯನ್ನೋ ಇಲ್ಲ 10 ಮಿಲಿಯನೋ 100 ಮಿಲಿಯನ್ ಹೋಯ್ತು ಅಂದರೆ, ಒಂದು ಎಕ್ಸಾಂಪಲ್ ಹೇಳಬೇಕಂತಂದರೆ 40 ಮಿಲಿಯನ್ ವ್ಯೂಸ್ ಬಂದಿದೆ. 40 ಮಿಲಿಯನ್ ವ್ಯೂಸಿಂದನೇ 30 ಲ್ಯಾಕ್ ರುಪೀಸ್ ಬಂದಿದೆ ನನಗೆ. ವರ್ಷದಲ್ಲಿ ಒಂದೇ ಕ್ಲಿಕ್ ಆದರೂ ಕೂಡ 30 ಲಕ್ಷ ಸುಮ್ಮನೆ ಅಲ್ಲ. ನಾವು ಎಲ್ಲೇ ಹೋಗಿ ಕೆಲಸ ಮಾಡ್ತೇವೆ ಅಂತಂದ್ರೆ ಅಷ್ಟು ದುಡ್ಡು ಬರೋಲ್ಲ. ಜೊತೆಗೆ ನಾನು ಮಾಡಿರೋದು 1 ಡೇ ಕೆಲಸ ಅಷ್ಟೇ. 1 ಡೇ ಕೆಲಸಕ್ಕೆ 30 ಲಕ್ಷ ಬರುತ್ತಂದ್ರೆ ನೀವು ಯಾರಾದರೂ ನಂಬ್ತೀರಾ? ನಂಬೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳೋದು,
ಕಂಟೆಂಟ್ ಕ್ರಿಯೇಟರ್ ಆಗಬೇಕು. ಎಕ್ಸ್ಪೆಷಲಿ ಯೂಟ್ಯೂಬ್ ಅಂತಂದರೆ ಪೇಷನ್ಸ್ ತುಂಬ ಇರಬೇಕು. ಈ ವಿಡಿಯೋ ಓಡ್ತಾ ಇಲ್ಲ ಅಂತ ನೀವು ಅದನ್ನು ಏನು ನೋಡೋಕ್ಕೆ ಹೋಗಬಾರ್ದು. ನೀವು ಏನಿದ್ರೂ ಕೂಡ ಒಂದು ಬೆಸ್ಟ್ ಕಂಟೆಂಟು, ಯಾರಿಗೆ ಕಂಪ್ಯಾರಿಸನ್ ಇಲ್ದೇ, ಯಾರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಾರ್ದೇ ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನು ಕೊಡಿ ನೀವು. ಸೊ ಎಲ್ಲರೂ ಮಾಡ್ತಿರೋದೇ ಮಾಡೋಕ್ಕೆ ಹೋದರೆ ಅವನು ನೋಡಿರ್ತಾರೆ, ನಿಮ್ಮದೇನು ನೋಡೋದು ಅಂತ ಅದನ್ನು ಕ್ವಶನ್ ಬರುತ್ತೆ. ಸೊ ಯಾರನ್ನೂ ಮಾಡದೇ ಇರೋದು ನಿಮ್ಮ ಮೈಂಡನ್ನು ಜನ್ರೇಟ್ ಮಾಡುತ್ತೆ. ಬರೀ ನೀವು ಅದನ್ನು ಫೋಕಸ್ ಮಾಡಬೇಕು, ಹೇಳ್ಬೇಕಂತ. ಬಿ ಯುವರ್ ಸೆಲ್ಫ್ ಅಷ್ಟೇ. ಸೊ ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನು ಡೆಲಿವರಿ ಮಾಡ್ತಾಯಿರಿ. ಇವು ಸ್ಟಾರ್ಟಿಂಗ್ ಜನ ನೋಡ್ತಾ ಇಲ್ಲ, ಅದು ಸೆಕೆಂಡ್ರಿ. ಬಟ್ ನಿಮಗೆ ಇನಿಷಿಯಲಿ ಯಾರದೂ ಸಪೋರ್ಟ್ ಇರಲ್ಲ, ಮೀನ್ಸ್ ವ್ಯೂಸ್ ಇರಲ್ಲ ಅಷ್ಟೊಂದು. ಆಮೇಲೆ ಏನು ವ್ಯೂವರ್ಸ್ ಇಲ್ಲ ಅಂಥೇಳಿ ಡ್ರಾಪ್ ಔಟ್ ಆಗೋಕ್ಕೆ ಹೋಗ್ಬಿಡಿ. ಯೂಟ್ಯೂಬ್ ಚಾನಲ್ ಪಿಕಪ್ ಆಗಕ್ಕೆ ಶುರು ಮಾಡೋದೇ 3 to 6 months ಆದ ತಕ್ಷಣ ಸ್ಲೋ ಆಗಿ. ಯಾಕಂದರೆ ನಿಮ್ಮ ವೀಡಿಯೋಸ್ಗಳು ಮಲ್ಟಿಪ್ಲೈ ಆಗಬೇಕು, ಆವಾಗಲೇ ನಿಮ್ಮ ವ್ಯೂಸ್ ಮಲ್ಟಿಪ್ಲೈ ಆಗೋದು, ಆವಾಗಲೇ ನಿಮ್ಮದು ವಾಚ್ ಅವರ್ಸ್ ಮಲ್ಟಿಪ್ಲೈ ಆಗೋದು, ಆವಾಗಲೇ ನಿಮ್ಮದು ರೆವಿನ್ಯೂ ಮಲ್ಟಿಪ್ಲೈ ಆಗೋದು. ಸುಮಾರು ಜನ ಈ 3 to 6 monthsಲ್ಲೇ ಡ್ರಾಪ್ ಔಟ್ ಆಗಿಬಿಡ್ತಾರೆ. 99% ಜನ ಯೂಟ್ಯೂಬಲ್ಲಿ ಫೇಲ್ಯೂರ್ ಆಗೋದು ಫಸ್ಟು 3 to 6 monthsಲ್ಲಿ. ಸೊ ಅದು ಮೇನ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅದು. ಸೊ ಹಾಗಾಗಿ 3 to 6 months ಅನ್ನೋದು ನಿಮಗೆ ಇನ್ವೆಸ್ಟ್ಮೆಂಟ್, ಅಂದರೆ ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ರಿಸರ್ಚ್ ಮಾಡೋಕ್ಕೆ, ಒಂದು ತಿಳ್ಕೊಳ್ಳೋದಕ್ಕೆ. ಅಲ್ಲಿಂದ ಆದ ತಕ್ಷಣ ಸ್ಲೋ ಆಗಿ ನೀವು ಅರ್ನಿಂಗ್ ಶುರು ಮಾಡ್ತೀರಾ. ಯಾವಾಗ ಅರ್ನಿಂಗ್ ಶುರು ಮಾಡ್ತೀರೋ ಅಲ್ಲಿಂದ ನಿಮ್ಮ ತಲೆ ಓಪನ್ ಆಗಿ ಶುರು ಮಾಡುತ್ತೆ ಇನ್ನೂ ಜಾಸ್ತಿ. ಸೊ ಇವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಕರ್ಕೊಂಬರೋ ಸ್ವಿಚ್ ಲೈ ಬಿಡೋ ಅದಕ್ಕಲ್ಲೇ. ಇವನು ಯಾರು, ಇವನು ನಾಯಿನ ಹಿಡ್ಕೊಂಡು ಅಳ್ಳಾಡ್ಸೋನೆ ಅದು ಬೆಳಿಗ್ಗೆನೇ ವಾಮಿಟ್ ಮಾಡೈತೆ. ಅಲ್ಲಿ ಹೋಪ ಅವ್ನು ಕರ್ಕೊಂಬರೋ, ಪಾಪನಿಗೆ ಕರ್ಕೊಂಬರೋ. ಸ್ವಲ್ಪ ತುಪ್ಪ ಹಾಕ. ಸುಚಿತಾ ಬನ್ನಿರಿ ಯಜಮಾನ್ರೇ, ಬನ್ನಿ, ಶಾವಿಗೆ ಪಾಯಸ ಇದೆ, ಬನ್ನಿ. ಯಾವನ್ ಕರ್ಕೊಂಬನ್ರಿ ಸರ್. 2 ಸ್ಪೂನ್ ಆಗಷ್ಟ. ಬನ್ನಿ ಇಲ್ಲಿ. ಅವಾಗಲೇ ಸ್ವಲ್ಪ ಹಾಕಿದ್ವಿ. ಇರೋ ನಿನ್ಗೇನು ಹೇಳಿದೆ ಅಲ್ಲಿ ಅಡುಗೆ ಮಾಡ್ತೀಯ ನೀನು? ಇವಳಿಗೆ ಎಲ್ಲ ಒಂದು 6,000 ರೂಪಾಯಿ ಐಟಮ್ ತೊಗೊಂಬಂದಿದ್ದೀನಿ ಪಾತ್ರೆದು. ಇವರು ಕೃಷ್ಣಾರೆಡ್ಡಿ ಅಂತೇಳಿ ನಮ್ಮ JR ಗ್ರೀನ್ ಪಾರ್ಕಲ್ಲಿ ನಮಗೊಂದು ಫಸ್ಟ್ ಸೈಟ್ ತೋರಿಸಿದ್ರು ಇವರು. ಸೊ ಇವರು ನಮ್ಮ ಸ್ನೇಹಿತರು, ಇಲ್ಲೇ ಪಕ್ಕದಲ್ಲಿರೋದು. ಅವ್ರ ಮಗ, ಏನು ಮಗನ ಹೆಸರು? ನಿಶಾಂತ್. ಲಿಶಾನ್. ಬರ್ತೀಯನಪ್ಪ, ಅಡುಗೆ ಮಾಡ್ತೀಯ ನೀನು? ಶಾವಿಗೆ ಪಾಯಸ ದಿನಾಲು ಒಂದೊಂದು ವಿಡಿಯೋಗಳು ಮಾಡೋದು. ನಾನು ನಿನ್ನೆ ಬಂದಿದ್ರೆ ಸೌದೆ ಕೊಡ್ತಾ ಇದ್ನಪ್ಪ 5-6 ಮೂಟೆ. ಹೌದಾ? ನಮ್ಮ ಮನೆಯಲ್ಲೆಲ್ಲ ಇದಾಯ್ತಲ್ಲ ನೋಡಿಯಪ್ಪ, ಎಂತಿಂತವ್ರು ಸಪೋರ್ಟ್ ಮಾಡ್ತಿರ್ತಾರೆ. ಈಗ ದಿವಸಗಳು ಮಾಡಿ ಇಟ್ಟಿದ್ವಿ. ನೋಡಿ, ನಾನು ಹೇಳ್ತಾ ಇರೋದು PGಯಲ್ಲಿನೂ ಹಂಗೇನೆ. ನಾನು ಏನೋ ಪ್ರಾಜೆಕ್ಟ್ ಮಾಡ್ತೀನಿ ಅಂತೇಳಿ ವೇಸ್ಟ್ ಕಾರ್ಡ್ಬೋರ್ಡ್ ತೊಗೊಂಬಂದೆಲ್ಲ ಇಡೋರು. ಅದರಿಂದ ನಾನು ಹತ್ತತ್ರ ಒಂದು 10 ಲಕ್ಷ 15 ಲಕ್ಷ ದುಡ್ಡು ಮಾಡ್ಕೊತೀನಿ. ಅವ್ರಿಗಳಿಗೆ ಗೊತ್ತಿಲ್ಲ ಅದು. ಸರ್ ಬಿಡಿ ಅವ್ನಿಗೆ ಇರಲಿ. ಹೌದಾ? ಪಾಯಸ ತಿಂತಿದ್ರು. ಬನ್ನಿ ಇಲ್ಲಿ ಒಂದೇ ನಿಮಿಷ, ಬನ್ನಿ, ನೀವು ತಿನ್ಕೊಂಡು ಹೋಗ್ತಾರೆ, ಬನ್ನಿ. ಹೌದಾ? ಸರಿ, ಓಕೆ, ಬಾಯ್. ಎಷ್ಟು ಕೊಡ್ತೀರಿ ನಿಮ್ಮಪ್ಪ? 6,000 ಐಟಮ್ ಕೊಡ್ಸಿದೀನಿ. ಯಾವ ಕಾಲಕ್ಕೆ ನೀನು ಸಂಪಾದನೆ ಮಾಡಿಕೊಡೋದು? ಇಲ್ಲ ಸಂಪಾದನೆ ಮಾಡಿ ಸಾಕಾಗೋಗ್ತದೆ. ಅದಕ್ಕೆ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಇವಾಗ. ಇವ್ರು ಇನ್ವೆಸ್ಟ್ಮೆಂಟೇ ಸ್ಟಾಪ್ ಇನ್ಮೇಲೆ. ಇವಾಗ ಏನಿದ್ರು ಅರ್ನ್ ಮಾಡ್ಬೇಕು ಇವ್ರು ಚಿಕ್ಕ ಏಜಲ್ಲಿ. ಅದಕ್ಕೆ ಇವಾಗ ಈ ಗಾಳಿ ಜಾಸ್ತಿ ಇದೆ ಅಲ್ಲ, ಈ ಉರಿ ಬರಕ್ ಶುರು ಮಾಡುತ್ತೆ. ಹಂಗಾಗಿ ಸ್ವಲ್ಪ ಇದು ಮಾಡ್ಕೊಂಡು ದಿನಾಲು ಒಂದೊಂದು ಕಂಟೆಂಟ್ ಮಾಡ್ತಿದ್ದೆವು. ಹಿಂಗಾಗಿ ಹೋಗೋರು ಬರೋರು ಎಲ್ಲ ಏನ್ ಮಾಡ್ತಾರೆ ಇವರು? ದಿನಾಲು ಹೊರಗಡೆ ಅಡಿಗೆ ಮಾಡ್ತಾರಲ್ಲ, ಮನೆ ಇಲ್ವಾ ಇವ್ರಿಗೆ ಏನಾರ್ತಾರೆ? ಇರಿ, ನಿಮ್ಮ ತೋಟಕ್ಕೆ ಹೋಗೋಣ ಒಂದು ಟೈಮ್. ಏನು ಇಷ್ಟಿಷ್ಟು ಹುಲ್ಲೆಲ್ಲ ಇದೆಯಲ್ಲ, ಅದೇ ಭಯ ಅಲ್ಲಿ ಒಂದು ಸ್ವಲ್ಪ. ಹೌದಾ? ಇನ್ನು ಅಲ್ಲೊಂದು ತೋಟ ಇದೆಯಲ್ಲ, ಏನು ಮಾಡ್ಲಿಲ್ಲ. ಓಕೆ. ಗೋಡನ್ ಇತ್ತು, ಕ್ಲೀನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ಓಕೆ. 5-6 ಮೂಟೆ ಇತ್ತು, ಎಲ್ಲ ತುಂಬಿಸಿಟ್ಟಿದ್ವಿ. ಹೌದಾ? ಇಲ್ಲದೆ ಮನೆ ಕಟ್ಟಿದಾಗ. ಓಕೆ. ಸರಿ, ಹೋಗಿ ಬರ್ತೀನಿ. ಆಗುತ್ತೆ. ಯಾವಾಗಾದ್ರೂ ಒಂದಿನ ಹೋಗೋಣ, ಬನ್ನಿ, ನಮ್ಮ ಮಾಡೋಣ ಎಲ್ಲ ಸೇರಿ. ನಿಮ್ಮ ತೋಟಕ್ಕೆ ಹೋಗೋಣ ನಡೀರಿ ಅಂತಂದ್ರೆ ಮತ್ತೆ. ಜಮೀನು ತಗೊಳ್ತೀನಿ. ಹೌದಾ? ಬೇರೆ ಕಡೆ ತೆಗೆದು ಅಲ್ಲಿ ಮಾಡಿ ಸಂಡೇ ಯಾವಾಗಾದ್ರೂ ಸಾಟರ್ಡೆ ಹೋಗಿ ಸಂಡೇವರೆಗೂ ಇದ್ದು ಮಂಡೇ ಬರ್ಬೇಕು. ಹಂಗೆ ಮಾಡೋಣ ಇರಿ ಅಂತಂದರೆ. ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಕರೆದ್ರು ನನಗೆ ಅರ್ಜೆಂಟ್ಗೆ. ಏನು ಗೊತ್ತಾ, ಅವರೇ ಕಾಡಿಗೆ ಹೋಗ್ತಿದ್ದೆವು ಬನ್ನಿ ಅಂತಂದ್ರು.
ನಾನೇನೋ ಕಾಡಿಗೆ ಹೋಗ್ತಾರಂದ್ರೆ ನಾವು ಫ್ಲೈಯಿಂಗ್ ಎಲ್ಲ ಹೋಗ್ತೇವಲ್ಲ ಅಲ್ಲಿ ಹತ್ತಂದ್ರೆ ಇಲ್ಲ, ಅದು ಯಾವುದೋ ಬನ್ನರಟ ರೋಡು ಕಾಡಂತ ರಾತ್ರಿ ಎಲ್ಲ ಅಲ್ಲೇ ಇರೋದು ಅಂದರೆ ನಾನು ಮೊದಲೇ ಪುಕ್ಳ್ತಾರೆ ನಮ್ಗೆ ಅದು ಕಾಡುಗಳು ಪ್ರಾಣಿಗಳು ಅಂತಂದರೆ. ಅವ್ರು ನೋಡಿದ್ರೆ ಅದು ಹೆಂಗೆ ಕಾಡಲ್ಲಿ ಇರ್ತಾರೋ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಅದು ಏನು ಆಸೆ ಗೊತ್ತಿಲ್ಲಪ್ಪ. ಕಾಡಲ್ಲಿ ಹೋಗಿ ಯಾರು ಇಲ್ಲದೆ ಇರೋ ಪ್ಲೇಸ್ಗಳಲ್ಲಿ ಇರ್ತಾರಂತೆ, ಅಲ್ಲಿ ನೆಟ್ವರ್ಕ್ ಇರಲ್ಲ, ಏನಿರಲ್ಲ. ಆನೆ ಏನಾರ ಪ್ರಾಣಿಗಳು ಬಂದರೆ ಹೆಂಗಿರ್ತಾರೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಏಯ್ ಸ್ವೀಟ್ ಬೇಡ, ಏಯ್ ನಿನ್ಗೆ ಆಮೇಲೆ ಸ್ವೀಟ್ ಹಾಕೊಳ್ಕತ್ತೈತೆ. ಸ್ವೀಟ್ ಹಾಕೋ ಸುಚಿತ, ನೀನು ಆಮೇಲೆ ಸ್ವೀಟ್ ಹಾಕೋ. ಇವನು ಯಾರಾಗೋರು ಇವನು ಸ್ವೀಟ್ ಅವ್ರು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಸ್ವೀಟ್ ಬೇಡ. ಏಯ್ ನಿನ್ಗೆ ಆಮೇಲೆ ಸಪ್ರೇಟ್ ಯಾರ್ಯಾರಿಗೆ ಬೇಕು ಸಪ್ರೇಟು ಸಕ್ಕರೆ. ಶುಗರ್ ಬರುತ್ತೆ ಬೇಗ, ಹಾಂ ಶುಗರ್ ಬರುತ್ತೆ ಆಮೇಲೆ ಸಕ್ಕರೆ. ಸೊ ಇವಾಗ ಫಿನಿಶ್ ಅಲ್ಲಕ್ಕೆ ಬರ್ತೇನಪ್ಪ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಇವಾಗ ನೋಡಿ ಬೆಳಿಗ್ಗೆ 7:15 ಸ್ಟಾರ್ಟ್ ಮಾಡಿದೆವನಪ್ಪ. 7:15 ಸ್ಟಾರ್ಟ್ ಮಾಡಿದೆವು. ನಿನ್ನೆ ಓಡಾಡ್ಬಿಟ್ಟಿದ್ದೀನಿ, ಹಾಲು ಸಿಗಲಿಲ್ಲ ನನಗೆ. ನೆಕ್ಸ್ಟು ನಮ್ಮ ಹುಡುಗರಿಗೆ ಹೇಳಿದೆ, ಅವ್ರಿಗೆ ಬೆಳಿಗ್ಗೆ ಅವ್ರು ಹಾಲು ತೊಗೊಂಬಂದರು. ಬಂದು 7:30 ಶುರು ಮಾಡಿರೋದು ಬರೀ ಶಾವಿಗೆ ಪಾಯಸ ಮಾಡೋಕ್ಕೆ. ಇವಾಗ 8:10 ಟೈಮು, ಕರೆಕ್ಟಾಗಿ 8:10. ಇನ್ನು ಈ ವಿಡಿಯೋ ಮುಗಿಯೋಕ್ಕೆ 8:10, 8:15 ಅಂದ್ಕೊಳ್ಳೋಣ. ತಿಂದೆಲ್ಲ ಮುಗಿಯೋಕ್ಕೆ 8:45. 8:45 ಇದನ್ನು ಮುಗಿಸೋದಕ್ಕೆ. ಇನ್ನು ನೆಕ್ಸ್ಟ್ ಎಡಿಟ್ ಮಾಡೋದಕ್ಕೆ 1 ಅವರ್ ಇಲ್ಲ 1.5 ಅವರ್ ಅಂದ್ಕೊಳ್ಳೋಣ. ಸೊ ಎಷ್ಟಾಯಿತು? 1 ಅವರ್, 2 ಅವರ್ಸು, 3 ಅವರ್ಸು, 4 ಅವರ್ಸು. ದಿನಕ್ಕೆ 4 ಅವರ್ಸ್ ಹಾಕ್ತಾರೆ. ತಿಂಗಳಿಗೆ 4 ಲಕ್ಷ ಅರ್ನ್ ಮಾಡ್ಬೋದು. 4 ಲಕ್ಷ ಕಣ್ಣು ಮುಚ್ಕೊಂಡು ಅರ್ನ್ ಮಾಡ್ಬೋದು. ಹಂಗಂತೇಳಿ ಸ್ಟಾರ್ಟ್ ಮಾಡಿ 3 ತಿಂಗಳಾಯಿತು ದುಡ್ಡೇ ಬರ್ತಿಲ್ಲಲ್ಲ ಇವ್ರು ಹೇಳ್ದವ್ರ ಥರ ಅಂತ ಆಗಲ್ಲ. ಆವ್ರೇಜ್ ಪರ್ ಮಂತು ಅಂತ ನಿಮಗೆ ತೆಗೆದ್ರೆ ಮೊದಲನೇ ವರ್ಷ ಅಷ್ಟೊಂದು ಏನಿರಲ್ಲ, 2ನೇ ವರ್ಷ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಮ ವೀಡಿಯೋಸ್ ಜಾಸ್ತಿ ಆಗ್ತಿರುತ್ತಲ್ವ, ಹಂಗಾಗಿ ಅರ್ನಿಂಗ್ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ. ಬಟ್ ಅಷ್ಟು ಈಸಿನೂ ಅನ್ಕೋಬೇಡಿ, ಯಾಕಂದರೆ ಪ್ರತಿದಿನ ನಿಮ್ಗೊಂದು ಪ್ಲ್ಯಾನಿಂಗ್ ಇರಬೇಕು. ಪ್ರತಿದಿನ ಒಂದು ದಿವಸ ನೀವು ಮಿಸ್ ಹೊಡೆದ್ರು ಕೂಡ ನಿಮ್ಗದು ಈಗ ಆವ್ರೇಜ್ ಪರ್ ಮಂತ್ ನನ್ನ ತೆಗೆದ್ರೆ 3.5 lakh ಪರ್ ಮಂತು. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2017 ಫುಲ್ ಟೈಮ್ ಹೋಗಿರೋದು. 14 ಚಾನಲ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು. ಸೊ ಏನಪ್ಪ ನಾವು ಏನೋ ಹೇಳ್ತಿರ್ಬೇಕಂದ್ರೆ ಇವ್ರು ಹಿಂಗೆ ಕೈ ಮಾಡ್ತಾವ್ರೆ, ಹಿಂಗೆ ಗಟ್ಟಿ ಆಗುತ್ತೆ ಆಮೇಲೆ. ಓ ಗಟ್ಟಿ ಆಯ್ತು. ಹ್ಞೂ ಸರಿನಪ್ಪ, ಈಗ ಆಯ್ತಾ? ರೆಡಿ ಆಗಿದೆ. ಹಾಂ ರೆಡಿ ಆಗಿದೆ, ಹಾಕಪ್ಪ. ತಿನ್ರಿ. ಓ ಈ ನನ್ನ ಮಕ್ಕಳಿಗೆ ಎಲ್ಲ ನೋಡಿ ಹೊಸದು ಬಟ್ಲ ತೊಗೊಂಬಂದ್ಬಿಟ್ಟವ್ರು. ಅವ್ರಿಗೆ ಅಂಟಿ ಕೊಡ್ಬೇಕು ಅಲ್ಲ, ಓನರ್ ಅಂಟಿದಾ? ಓ ಹಂಗೆ ಕತೆ. ತಿರ್ಲಾಕ್ ತಿನ್. ಅವನಿಗೆ ಸಕ್ಕರೆ ಬೇಕಂತ ಆಮೇಲೆ ಹಾಕೋ. ನಮ್ಗಳಿಗೆ ಸಕ್ಕರೆ ಕಡಿಮೆ ಇರ್ಲಪ್ಪ. ಈಗ ಸಕ್ಕರೆ ಇದರಲ್ಲೇನೆ ಹಾಕೋರಿಗೆ. ಎಲ್ಲ ತಿಂದು ನೋಡಿ ಟೇಸ್ಟ್ ಮಾಡಿ. ಈಗ ತೆಗೆದು ಇಟ್ಬಿಡೋಣ, ಇಲ್ಲ ಗಟ್ಟಿಯಾಗ್ಬಿಡ್ತದೆ. ಇರಲಿ ಕುಡ್ತು. ಅಯ್ಯೋ ಇಷ್ಟೊತ್ತನ ಕಾಲಿ. ಏಯ್ ನಾಯಿ ಹತ್ರ ಓಡಾಡಿದ್ರೆ ಕೈ ತಕೊಂಡ್ರೆ ತಕೋ. ಇನ್ನೊಮ್ಮೆ ನಾನು ನೋಡಲಿಲ್ಲ, ಹೋಗು. ನನ್ನ ಮಕ್ಕಳು ಬರೇ ಆ ಡಾಗಿ ತಂದನ ಇಟ್ಕೊಂಡು ಬರೀ ಅದಕ್ಕೆ ಹಿಡಿತವ್ರೆ. ದಿನಕ್ಕೆ ಒಂದು ಏನಿಲ್ಲ ಅಂದ್ರೆ 50 ಟೈಮ್ ಕೈ ತೊಳ್ಸೋದಾಗ್ತಿದೆ ಬರೇ. ನೀರು ಹೊಡೆದನಾ? ನೀನು ಯಾವ್ರ ನೀನು ಅಲ್ಲೇ ಹಂಗೆ ಮಾಡ್ಬಾರ ಸುಚಿ. ಯಾರೋ ಇವನು. ಹೋಗಿ ನೀನು ತಗೋ. ಸೊ ಇವಾಗ ಇರಪ್ಪ ಹಂಗೆ. ಫುಲ್ ಒಂದು ಕುದಲಿಕತ್ತದ. ನನ್ನ ಜಾಗನೇ ಹಾಳು ಮಾಡಿಬಿಟ್ಟವ್ರೆ. ಬಂಡ್ರೋ ಬರ್ರಿ. ಅಯ್ಯ ಅವ್ರು ಸುಡುತ್ತೆ ಅನ್ನೋದು ಹೊಡಿ. ಅಲ್ಲೋ ನನ್ನ ಮಕ್ಳು ಹೆಂಗೆ ತಿಂತವ್ರು ಅವ್ರು. ಬಂಡ್ರೋ ಇಲ್ಲೇ ಅಂತಂದ್ರೆ ಇವಾಗ ಅರ್ಜೆಂಟ್ ಅವ್ರಿಗೆ ಸ್ವೀಟ್ ಗೀಟ್ ಅಂದ್ರೆ ನೋಡಿ ಹೆಂಗೆ ಕುತ್ಕೊಂಡವ್ರು ಅವ್ರು ಇಬ್ರು. ನಡಿ. ಏಯ್ ಬಾರ ಇಲ್ಲಲೇ, ಕರೆಕ್ಟಾಗಿ ಕುತ್ಕೋ. ಚಪ್ಪಲ ಎಲ್ಲ ತಿಂದು ಬಿಸಾಕ್ತವ್ರ. ಇರುವೆ ಎಲ್ಲ ಇಲ್ಲೇ ಓಡಾಡ್ತಾ ಇದ್ವಿ. ಇವಾಗ ಇದನ್ನೇ ಕಚ್ಚುತ್ತೆ ನೋಡು, ಹೆಂಗೆ ಲೈನಾಗಿ ಎತ್ಕೊಂಡು ಹೋಗ್ತಾ ಇದೆ ಎಲ್ಲನೂ ಅದು ಇರುವೆ. ಹಾಂ ಏನು ಅಮಿತಾ? ಹಾಂ ಇವಾಗ ಸ್ಟಾರ್ಟು. ಪಾಯ್ ಸುಡುತ್ತೆ, ಹುಷಾರೋ. ಇವನು ಯಾವ ಸುಟ್ಟರು ಸುಡಿತವನೆ. ಏಯ್ ಸಕ್ಕರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಆಗಿದೆ. ಇನ್ನೂ ಕಡಿಮೆ ಆಗಬೇಕಾಗಿತ್ತು. ಇರಲಿ, ಕರೆಕ್ಟಾಗಿದೆ ನಮ್ಗಳಿಗೆ. ಅವ್ರಿಗೆ ಕಡಿಮೆ ಬಿದ್ದಿದೆ, ಇನ್ನು ನಮಗೆ ಜಾಸ್ತಿ ಆಗಿದೆ ಅದು. ಚೆನ್ನಾಗಿಲ್ಲ. ಅವಳು ಇನ್ನೂ ಬಾಯಿಗೆ ಹಚ್ಚಿಲ್ಲ, ಸುಡ್ತಾ ಇದೆ ಅದು. ಇವನಿಗೆ ಕೇಳು, ಹುಗ್ಗಿ ಹೊಡೆದಂಗೆ ಹೊಡಿತಿದ್ದಾನೆ ಇವನು. ಹೆಂಗಿದೆ?
ಬಿಸಿ ಇಲ್ಲ ಚೆನ್ನಾಗದಿಲ್ಲ ಬಿಸಿ ಇಲ್ಲ ಹಾಂ ಚೆನ್ನಾಗದಿಲ್ಲ ಹೇಳೋಣ ಬಿಸಿ ಇಲ್ಲ ಬಿಸಿ ಇಲ್ಲ ಹ್ಞೂ ಏನೋ ಡೌರಾಜಗಳು ಇವರು ಎರಡು ಮಸ್ತಾಗಿದೆಯಪ್ಪ ಬೆಳಿಗ್ಗೆ ಹೊಡೆದು ಇನ್ನು ಸ್ಟೂಡೆಂಟ್ ಬರ್ತಾರೆ ಹೋಗಿ ಕುತ್ಕೋಬೇಕು ಮತ್ತೆ ಅಲ್ಲಿ ಕಾರು ವಿಡಿಯೋ ಮಾಡಿಲ್ಲ. ಕಾರ್ ವಿಡಿಯೋ ಇವತ್ತಿಲ್ಲಪ್ಪ. ನಿಮ್ಗಳಿಗೆ ನೆಕ್ಸ್ಟ್ ಟೈಮು ಏನು ಅಡುಗೆ ಮಾಡಬೇಕಂತೇಳಿ ಈ ವಿಡಿಯೋ ಕಮೆಂಟ್ ಮಾಡಿ. ನಿಮ್ಗಳಿಗೆ ಏನೇನು ಬೇಕು ನಾನು ಕಂಪ್ಲೀಟಾಗಿ ಟ್ರೈ ಮಾಡ್ತೀನಿ. ಸೊ ಇದೇ ಥರ ನಂದು 8 ಯೂಟ್ಯೂಬ್ ಚಾನಲ್ ಇದೆ. ಬಟ್ ಬೇರೆದೆಲ್ಲ ಬಂದು ಇಂಗ್ಲೀಷಲ್ಲಿ ಬರುತ್ತೆ, ಯಾಕಂದರೆ ಗ್ಲೋಬಲ್ ಚಾನಲ್ ಇರೋದ್ರಿಂದ ಅದನ್ನೆಲ್ಲ ಇಂಗ್ಲೀಷಲ್ಲಿ ಬರುತ್ತೆ. ಬಟ್ ನನಗೂ ಇಂಗ್ಲೀಷ್ ಬರಲ್ಲ, ಆದರೂ ಅರ್ಧಂಬರ್ಧ ಇಂಗ್ಲೀಷಲ್ಲೇ ಟ್ರೈ ಮಾಡ್ತಿರೋದು. ಯಾಕಂದರೆ ಗ್ಲೋಬಲ್ ರೀಚ್ ಆಗಬೇಕು ಅಂತಂದರೆ ತುಂಬ. ನೀವು ಇಂಗ್ಲೀಷ್ ಬರ್ತೈತಾ? ನೋಡಪ್ಪ ನನ್ನ ಟ್ರಾನ್ಸ್ಲೇಟ್ರ್ ಅವಳು, ಮಾತಾಡು. ನನ್ನ ಟ್ರಾನ್ಸ್ಲೇಟ್ರ್ ಏನಂತಂದ್ರೆ. ಸೊ ನಿಮಗೆ ನೆಕ್ಸ್ಟ್ ಯಾವುದೇ ಒಂದು ಕುಕ್ಕಿಂಗ್ ಮಾಡಬೇಕು ಅಂತಂದರೆ ನನಗೆ ಖಂಡಿತಲೂ ಕಮೆಂಟ್ ಮಾಡಿ, ನಾನು ನಿಮ್ಗಳಿಗೆ ಒಂದು ವೀಡಿಯೋನ ಮಾಡ್ತೀನಿ. ಕಣ್ಣು ನೋಡ್ತಲೆ ನಾ ಬರಲೇ ಇಲ್ಲಲ್ಲ ಕಣ್ ಕಾಣಿಸಿಲ್ಲ, ಹಂಗೆ ಬರ್ತೈತೆ ಅದು ನನಗೆ.